ಹೋಳಿ ಹಬ್ಬ ಅಂದರೆ ಬಣ್ಣ ಮಾತ್ರ ಅಲ್ಲ, ಇಲ್ಲಿ ಅದು ಭಕ್ತಿ ಮತ್ತು ಸಂಪ್ರದಾಯದ ಹಬ್ಬವಾಗಿದೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರುತ್ತಾರೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತ ಈ ಒಂದು ವಿಡಿಯೋದಾಗ ಏನು ತೋರ್ಸಾತೇವೆ ಅಂದ್ರೆ, ನಮ್ಮ ಧಾರವಾಡದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ನವಲಗುಂದ ತಾಲೂಕಿನಲ್ಲಿರುವ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣನ ಒಂದು ದೇವಸ್ಥಾನವನ್ನು ಈ ಒಂದು ವಿಡಿಯೋದಾಗ ತೋರಿಸ್ತೇವಂತ. ಮತ್ತು ಇಲ್ಲಿ ವರ್ಷದಲ್ಲಿ ಲಕ್ಷಾಂತರ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ನೀವು ಕೂಡ ಅಲ್ಲಿ ವಿಸಿಟ್ ಮಾಡ್ಬೋದು. ಲೊಕೇಶನ್ ಡಿಸ್ಕ್ರಿಪ್ಷನ್ ಇದೆ, ಒಂದ್ಸಾರಿ ವಿಸಿಟ್ ಮಾಡಿ ಬನ್ನಿ. ಇವತ್ತು ಆ ದೇವಸ್ಥಾನ ಯಾವ ರೀತಿ ಐತೆ ಅಂತ ತೋರಿಸ್ತೀನಿ ಮತ್ತು ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಅಂತ ಬನ್ನಿ. ಧಾರವಾಡ ಜಿಲ್ಲೆಯ ನವಲಗುಂದಿನಲ್ಲಿರುವ ರಾಮಲಿಂಗೇಶ್ವರ ಕಾಮಣ್ಣನ ದೇವಸ್ಥಾನ ಇದು ಹೋಳಿಯ ಹಬ್ಬದ ವೇಳೆ ವಿಶೇಷವಾಗಿ ಪ್ರಸಿದ್ಧವಾಗಿರುವ ದೇವಾಲಯವಾಗಿದೆ. ಪ್ರತಿ ವರ್ಷ ಹೋಳಿಯ ಸಂದರ್ಭದಲ್ಲಿ ಇಲ್ಲಿ ಲಕ್ಷಾಂತರ ಭಕ್ತರು ದರ್ಶನ ಪಡೆದುಕೊಳ್ಳಲು ಬರುತ್ತಾರೆ. ಮೂರ್ತಿಯನ್ನು ಇಲ್ಲಿ ಹೋಳಿಯ ಸಂದರ್ಭದಲ್ಲಿ ಪ್ರತಿಷ್ಠಾಪಿಸಿದ ನಂತರ 5 ದಿನಗಳ ಕಾಲ ಪೂಜಿಸಲಾಗುತ್ತದೆ. ಹಾಗೆ ನಾವು ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾಗ ಇಲ್ಲಿ 8,000ಕ್ಕೂ ಹೆಚ್ಚಿನ ಜನ ಸೇರಿದ್ದರು ಅಂತ ಅಂದಾಜು ಮಾಡಲಾಗಿದೆ. ಹಾಗೆ ಸಮಯ ಕಳೆದಂತೆ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಬಂದಿತ್ತು. ನಾವು ಈ ದರ್ಶನ ಪಡೆದುಕೊಳ್ಳಲು ಹಾಗೂ ಬೇರೆ ಒಂದು ದಾರಿಯಿಂದ ಒಳಗಡೆ ಹೋಗಿ ದರ್ಶನ ಪಡೆದುಕೊಂಡು ಮತ್ತು ನಾವು ನೋಡಿದಂಗೆ ಭಕ್ತರ ದರ್ಶನ ಪಡೆದುಕೊಳ್ಳಲು ನಿಂತಿರುವ ಲೈನ್ ಬರೋಬ್ಬರಿ 3 ಕಿಲೋಮೀಟರ್ ದೂರವರೆಗೂ ಈ ಭಕ್ತರ ಒಂದು ಲೈನ್ ನಿಂತಿತ್ತು. ಕಾಮಣ್ಣನ ಹಿಂದಿನ ಒಂದು ಕಥೆ ನೋಡಿದರೆ, ಇತಿಹಾಸ ಮತ್ತು ಪೌರಾಣಿಕ ಕಥೆ ನೋಡಿದರೆ, ಈ ದೇವಸ್ಥಾನದಲ್ಲಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ಕಾಮಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಪೌರಾಣಿಕ ಪ್ರಕಾರ ಕಾಮಣ್ಣನನ್ನು ವಿಷ್ಣುವಿನ ದೇವರ ಪುತ್ರ ಎನ್ನಲ್ಪಡುತ್ತದೆ. ದೇವತೆಗಳ ತಪಸ್ಸನ್ನು ಭಂಗ ಮಾಡಲು ಶಸ್ತ್ರಾಸ್ತ್ರವಾಗಿ ಕಾಮಣ್ಣನನ್ನು ಬಳಸಲು ಪ್ರಯತ್ನಿಸಿದರು. ಆ ಒಂದು ಸಂದರ್ಭದಲ್ಲಿ ಶಿವನು ಕೋಪಿತಗೊಂಡು ತನ್ನ ಒಂದು 3ನೇ ಕಣ್ಣಿನ ಮೂಲಕ ಅವರನ್ನು ಸುಳ್ಳಾಗಿ ನಾಶ ಮಾಡಿದನು ಎಂಬ ಕಥೆ ಈ ಹೋಳಿಯ ಹಿಂದಿರುವ ಪೌರಾಣಿಕ ಕಥೆಗೆ ಹೊಂದುತ್ತದೆ. ಹಾಗೆ ಈ ದೇವಸ್ಥಾನಕ್ಕೆ ಈ ಯಾತ್ರೆಗೆ ಪ್ರತಿ ವರ್ಷ 8 ರಿಂದ 9 ಲಕ್ಷಕ್ಕೂ ಹೆಚ್ಚಿನ ಜನರು ಇಲ್ಲಿ ಬರುತ್ತಾರೆ. ಹಾಗೆ ಈ ಒಂದು ದೇವಸ್ಥಾನದ ಬಗ್ಗೆ ಕೇಳ್ಪಟ್ಟಂಗೆ ಪ್ರತಿ ವರ್ಷ ಹೋಳಿಯ ಒಂದು ಸಂದರ್ಭದಲ್ಲಿ ಇಲ್ಲಿ ಲಕ್ಷಾಂತರ ಭಕ್ತರು ಈ ರಾಮಲಿಂಗೇಶ್ವರ ಕಾಮಣ್ಣನ ಒಂದು ದರ್ಶನಕ್ಕೆ ಬರುತ್ತಾರೆ ಅನ್ನೋ ಒಂದು ಸುದ್ದಿ ಇತ್ತು. ಅದೇ ರೀತಿ ನಾವು ಕೂಡ ಇಲ್ಲಿ ವಿಸಿಟ್ ಮಾಡಿದಾಗ ನಮ್ಮ ಜೊತೆ ಎಷ್ಟೋ ಸಾವಿರ ಗಂಟಲೆ ಭಕ್ತರು ಇಲ್ಲಿ ದರ್ಶನ ಪಡೆದುಕೊಳ್ಳಲು ಬಂದಿದ್ದರು. ಅದೇ ರೀತಿಯಾಗಿ ನಾವು ಇಲ್ಲಿ ವಿಸಿಟ್ ಮಾಡಿದಾಗ ಇಲ್ಲಿ ಬಂದ ಭಕ್ತರ ಸಂಖ್ಯೆ ಅಂದಾಜು ಮಾಡಿದಾಗ ಇಲ್ಲಿ ಬರೋಬ್ಬರಿ 8,000ಕ್ಕೂ ಹೆಚ್ಚಿನ ಜನರು ಈ ಒಂದು ಕಾಮಣ್ಣನ ಒಂದು ದರ್ಶನಕ್ಕೆ ಇಲ್ಲಿ ಬಂದಿದ್ದರು. ಹಾಗೆ ಸಮಯ ಕಳೆದಂತೆ ಭಕ್ತರ ಒಂದು ಸಂಖ್ಯೆ ಹೆಚ್ಚುತ್ತಲೇ ಬರುತ್ತಿತ್ತು.
ಅದೇ ರೀತಿಯಾಗಿ ಇಲ್ಲಿ ಬರುವ ಭಕ್ತರ ಒಂದು ದೊಡ್ಡ ನಂಬಿಕೆ ಏನೆಂದರೆ, ಇಲ್ಲಿ ಬಂದು ಕಾಮಣ್ಣನ ಒಂದು ದರ್ಶನ ಪಡೆದುಕೊಂಡು ಅವರು ಬೇಡಿಕೆಯನ್ನು ಈಡೇರಿಸುವನು ಅನ್ನೋ ಒಂದು ದೊಡ್ಡ ನಂಬಿಕೆ ಈ ಒಂದು ಜನರಲ್ಲಿದೆ. ಅದೇ ಕಾರಣಕ್ಕೆ ಇಲ್ಲಿ ಹೋಳಿಯ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಲಕ್ಷಾಂತರ ಭಕ್ತರು ಈ ಒಂದು ಕಾಮಣ್ಣನ ಒಂದು ದರ್ಶನಕ್ಕೆ ಬರುತ್ತಾರೆ ಮತ್ತು ಅವರ ಒಂದು ಬೇಡಿಕೆಯನ್ನು ಈಡೇರಿಸುತ್ತಾನೆ ಅನ್ನುವಂತ ದೊಡ್ಡ ನಂಬಿಕೆ ಇದೆ. ಹಾಗೆ ಇಲ್ಲಿ ಹೋಳಿಯ ಸಂದರ್ಭದಲ್ಲಿ 5 ದಿನಕ್ಕೆ ಮುಂಚೆನೆ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ 5 ದಿನಗಳ ಕಾಲ ದರ್ಶನಕ್ಕೆ ಕೂಡ ಲಭ್ಯವಿರುತ್ತದೆ. ಕೊನೆಯದಾಗಿ ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ, ಸೊಗಸಾದ ಆಚರಣೆ, ಭಕ್ತರಿಂದ ತುಂಬಿದ ಪರಿಸರ ಮತ್ತು ದೇವರ ಮೇಲೆ ಆಳವಾದ ನಂಬಿಕೆಯಂತೆ ರಾಮಲಿಂಗೇಶ್ವರ ಕಾಮಣ್ಣನ ಹೋಳಿಯ ಉತ್ಸವ ನವಲಗುಂದಿನ ಧಾರ್ಮಿಕ ಪರಂಪರೆಯ ದೊಡ್ಡ ಭಾಗವಾಗಿದೆ ಎನ್ನಲಾಗುವುದು. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಮ್ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.